ನಮಸ್ಕಾರ. SRG's ಈಟ್ ಆ್ಯಂಡ್ ಫಿಟ್ಗೆ ಸ್ವಾಗತ. ನಮ್ಮಲ್ಲಿ ಮಕ್ಕಳಿಗೆ ರಾಗಿ ಸರಿಯನ್ನು ತಯಾರಿಸ್ತಾ ಇದ್ದೀವಿ. ಅದು ಪಾರಂಪರಿಕ ವಿಧಾನದಿಂದ ಮತ್ತು ಆರ್ಗ್ಯಾನಿಕ್ ಅಂದರೆ ಸಾವಯವ ಪದಾರ್ಥಗಳನ್ನು ಬಳಸಿ ತಯಾರಿಸಲಾಗತ್ತೆ. ನಮ್ಮಲ್ಲಿ 3 ಹಂತಗಳಲ್ಲಿ 3 ಸ್ಟೇಜ್ಗಳಲ್ಲಿ ರಾಗಿ ಸರಿ ಸಿಗುತ್ತೆ. ಸ್ಟೇಜ್ 1 ಅದು 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ. ಸ್ಟೇಜ್ 2 ಅಂದರೆ ಅದು 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ. ಸ್ಟೇಜ್ 3 ಇದು 8 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ. ಸ್ಟೇಜ್ 1ನಲ್ಲಿ ಆರ್ಗ್ಯಾನಿಕ್ ರಾಗಿಯನ್ನು ಮಾತ್ರ ಬಳಸಲಾಗಿದೆ. ಸ್ಟೇಜ್ 2ಅಲ್ಲಿ ಆರ್ಗ್ಯಾನಿಕ್ ರಾಗಿ ಮತ್ತು ಜವೆ ಗೋಧಿ, ತೊಗರಿಬೇಳೆ, ಕೆಂಪು ಅಕ್ಕಿ, ರಾಜಮುಡಿ ಅಕ್ಕಿ, ಆರ್ಗ್ಯಾನಿಕ್ ಹೆಸರುಕಾಳು, ಆರ್ಗ್ಯಾನಿಕ್ ಉದ್ದಿನಬೇಳೆ, ಆರ್ಗ್ಯಾನಿಕ್ ಸೋಯಾಬೀನ್ ಮತ್ತು ಆರ್ಗ್ಯಾನಿಕ್ ಕಡಲೆಬೇಳೆ ಮತ್ತು ಬಾದಾಮಿ ಮತ್ತು ಓಂಕಾಳು, ಜಾಕಾಯಿ, ಬಜೆ ಇದನ್ನು ಹಾಕಿ ತಯಾರಿಸಲಾಗಿದೆ. ಸ್ಟೇಜ್ 3ಯಲ್ಲಿ ಆರ್ಗ್ಯಾನಿಕ್ ರಾಗಿ, ಆರ್ಗ್ಯಾನಿಕ್ ಜವೆ ಗೋಧಿ, ಆರ್ಗ್ಯಾನಿಕ್ ತೊಗರಿಬೇಳೆ, ಆರ್ಗ್ಯಾನಿಕ್ ಕೆಂಪಕ್ಕಿ, ರಾಜಮುಡಿ ಅಕ್ಕಿ ಮತ್ತು ಆರ್ಗ್ಯಾನಿಕ್ ಹೆಸರುಕಾಳು, ಆರ್ಗ್ಯಾನಿಕ್ ಉದ್ದಿನಬೇಳೆ, ಆರ್ಗ್ಯಾನಿಕ್ ಸೋಯಾಬೀನ್, ಆರ್ಗ್ಯಾನಿಕ್ ಜೋಳ, ಆರ್ಗ್ಯಾನಿಕ್ ಕಡಲೆಬೇಳೆ. Take 2 tablespoons of Eat and Fit Ragi Sari in a bowl. Add a little water to make paste without lumps. Then add a glass of water and make thin solution. Heat this solution on low flame and keep continuously stirring until it will be boiled. It will take 10 to 15 minutes. Add 2 pinch of salt. After ready, take out of the flame, add ghee and stir it and keep it for the cooling. After cooling, it's ready to serve. ನಾವು ಈ ರಾಗಿ ಸರಿಯನ್ನು ಹೇಗೆ ತಯಾರಿಸ್ತಾ ಇದ್ದೀವಿ ನಿಮಗೋಸ್ಕರ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ರಾಗಿನ ಮತ್ತು ಬೇರೆ ಪದಾರ್ಥಗಳನ್ನು ಮೊದಲು ಬಿಸಿಲಿಗೆ ಫಸ್ಟು ಒಣಗಿಸ್ಕೋತೀವಿ. ಅದಾದಮೇಲೆ ಚೆನ್ನಾಗಿ ತೊಳೆದು ಅದರಲ್ಲಿರ್ತಕ್ಕಂಥ ಕಸ ಮತ್ತು ಇದೆಲ್ಲ ತೆಗೆದು ನಂತರ ಅದನ್ನು 3-5 ದಿವಸ ಚೆನ್ನಾಗಿ ಒಣಗಿಸ್ತೀವಿ. ಒಣಗಿಸಿದಾದಮೇಲೆ ಪಿಸ್ತಾ, ಗೋಡಂಬಿ, ವಾಲ್ನಟ್, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್, ಆಲ್ಮಂಡ್, ಗ್ರೀನ್ ಗ್ರಾಮ್, ಚನ್ನಾ ದಾಲ್, ತೂರ್ ದಾಲ್, ಜವೆ ಗೋಧಿ, ಸೋಯಾ ಅದನ್ನು ಹುರಿದು ಪುಡಿ ಮಾಡ್ಕೊಳ್ತೀವಿ. ಪುಡಿ ಆದಮೇಲೆ ಅದನ್ನು ತಣ್ಣಗ ತನಕ ಕಾದು ಅದನ್ನು ಜರಡೆ ಹಿಡಿದು ಸೋಸಿ ಅದನ್ನು ಮತ್ತೆ ಬಿಸಿಲಿನಲ್ಲಿ 1 ಗಂಟೆಗಳ ಕಾಲ ಒಣಗಿಸ್ತೀವಿ. ಯಾಕೆ ಒಣಗಿಸ್ತೀವಿ ಅಂತ ಹೇಳಿದ್ರೆ, ಬಿಸಿಲಲ್ಲಿ ಹಾಕ್ತೀವಿ ಅಂತ ಹೇಳಿದ್ರೆ ಅದರಲ್ಲಿ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ನಾವು ಹ್ಯಾಡ್ ಮಾಡೋದಿಲ್ಲ. ಪ್ರಿಸರ್ವೇಟಿವ್ಸ್ ಇಲ್ಲದೆ ಇರೋದ್ರಿಂದ ಅದು ಬೇಗ ಹಾಳಾಗತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಚೆನ್ನಾಗಿ ಒಣಗಿಸಿದಾಗ ಅದು ಯಾವುದೇ ರೀತಿ ಹುಳಗಳು ಬೀಳೋದಿಲ್ಲ. ನಾವು ಅದನ್ನು ಪರೀಕ್ಷೆ ಮಾಡಿದಾಗೂ ಕೂಡ 6 ಮಂತ್ಸ್ಗಳ ಕಾಲ ನಮ್ಮ ಶೆಲ್ಫ್ ಲೈಫ್ ಬಂದಿದೆ. ನೀವು ಯಾಕೆ ಈ ರಾಗಿ ಸರಿಯನ್ನು ಕೊಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಾಗತ್ತೆ, ಮೂಳೆಗಳು ತುಂಬ ಗಟ್ಟಿಮುಟ್ಟಾಗಿ ಬೆಳೆಯುತ್ತಾರೆ ಮತ್ತು ರಕ್ತಹೀನತೆಯನ್ನು ನಿವಾರಣೆ ಆಗುತ್ತೆ, ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ, ಕಾಯಿಲೆಗಳು ಬೀಳೋದು ಪದೇ ಕಾಯಿಲೆ ಬೀಳೋದು ಕೂಡ ಕಡಿಮೆ ಆಗುತ್ತೆ ಇದರಿಂದ. ಮತ್ತು ಇದು ಒಳ್ಳೆ ಪ್ರೋಟೀನ್ನ ಸೋರ್ಸಸ್ ಕೂಡ ಆಗಿದೆ ಮತ್ತು ಹೈ ಫೈಬರ್ ಇರೋದ್ರಿಂದ ಡೈಜೆಷನ್ ಚೆನ್ನಾಗಿ ಆಗುತ್ತೆ, ಒಳ್ಳೆ ನಿದ್ದೆ ಮಾಡ್ತಾರೆ, ಒಳ್ಳೆ ಬೆಳವಣಿಗೆ ಆಗ್ತಾರೆ, ಆರೋಗ್ಯಕರವಾಗಿರ್ತಾರೆ. ಒಮ್ಮೆ ಒಂದು ಪಾಕೆಟನ್ನು ನೀವು ಬಳಸಿ ನೋಡಿ, ನಿಮ್ಮ ಮಗುವಿನ ಬದಲಾವಣೆನ, ಆರೋಗ್ಯದ ಬದಲಾವಣೆನ ನೀವೇ ನೋಡ್ತೀರಾ. ಧನ್ಯವಾದ.